ಸ್ನೇಹಿತರೆ, ನಿಮ್ಗೆ ಜ್ಞಾಪಕ ಇರೋ ಹಾಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನ್ಯೂಕಲ್ ಕಾರ್ಡ್ ಅಥವಾ ಮಗು ಸುತ್ತಕೊಂಡಿರೋ ಕರಳು ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಈಗ ಅದರಿಂದ ಕಾಂಪ್ಲಿಕೇಶನ್ಸ್ ಏನೇನಾಗಬಹುದು ಅನ್ನೋ ಕ್ಲಾರಿಟಿ ನಿಮ್ಗೆ ಹೇಳಕ್ ಬಯಸ್ತೀನಿ. ನ್ಯೂಕಲ್ ಕಾರ್ಡ್ ಅಂದ್ರೆ ನಿಮಗೆ ಗೊತ್ತು, ಮಗು ಸುತ್ತ ಅಂಬಿಲಿಕಲ್ ಕಾರ್ಡ್ ಸುತ್ತಕೊಂಡಿರುತ್ತೆ ಮಗುದು. ಅದು ಕೆಲವೊಂದ್ಸಲ ಸಿಂಗಲ್ ಲೂಪ್ ಇರಬಹುದು, 2 ಲೂಪ್ಸ್, 3 ಲೂಪ್ಸ್, 4 ಲೂಪ್ಸ್, 5 ಲೂಪ್ಸ್ ಸಹ ಇರಬಹುದು. ಆದ್ರೆ ಅದು ಯಾವಾಗ ಕಾಂಪ್ಲಿಕೇಶನ್, ಅಫ್ಕೋರ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಸಿಂಗಲ್ ಲೂಪ್ ಇಲ್ಲ 2 ಲೂಪ್ಸ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಆ ಲೂಪ್ಸ್ ಏನಿರುತ್ತೆ ಅದು ಟೈಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ? ಟೈಟ್ ಆಗ್ಬಿಟ್ರೆ ಏನಾಗುತ್ತೆ, ಆ ಕಾರ್ಡ್ ಒಳಗಡೆ ಇರುವಂತಹ ರಕ್ತನಾಳಗಳು ಕಂಪ್ರೆಸ್ ಆಗ್ಬಿಟ್ಟು ಮಗುಗೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗುತ್ತೆ. ಅವಾಗ ಮಗು ಹೊಟ್ಟೆಯಲ್ಲಿ ಬ್ರೈನ್ ಅಲ್ಲೆಲ್ಲ ನೀರ್ ಸೇರ್ಕೊಂಡು ಹೈಡ್ರಾಪ್ಸ್ ಅಂತ ಹೇಳ್ತೀವಿ, ಆ ತರ ಎಲ್ಲ ಆಗಿ ಮಗು ಡೆತ್ ಸಹ ಆಗ್ಬಹುದು. ಈ ತರ ಕೇಸಸ್ ನೋಡಿದೀವಿ. ಆದ್ರೆ ಪ್ಲೀಸ್ ಭಯ ಪಡಬೇಡಿ, ದಿಸ್ ಆರ್ ಆಲ್ ವೆರಿ ವೆರಿ ರೇರ್. ಅಟ್ ದ ಸೇಮ್ ಟೈಮ್ ನ್ಯೂಕಲ್ ಕಾರ್ಡ್ ಅನ್ನೋದು 9th ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಕ್ವೈಟ್ ಕಾಮನ್. ಆಲ್ಮೋಸ್ಟ್ 30-40% ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ಅಲ್ಲಿ ನೀವು ನೋಡ್ತೀರಾ. ಅಂಡ್ ಕಾಂಪ್ಲಿಕೇಶನ್ಸ್ ಆಗೋದು ಸಹ ತುಂಬಾ ರೇರ್. ಬಟ್ ನಿಮ್ಗೆ ಇನ್ಫಾರ್ಮೇಶನ್ ಇದು ಗೊತ್ತಿರಬೇಕಲ್ವಾ, ಅದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ಸೊ ಸೇಮ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರುವಂತ ಪ್ರೆಗ್ನೆಂಟ್ಸ್ಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ನೀವು ಅವ್ರಿಗೆ ಡೆಫಿನೆಟ್ಲಿ ಶೇರ್ ಮಾಡಬೇಕು. ಅಂಡ್ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.